ಮತ್ತೊಂದು ಕಡೆ ತಮಿಳುನಾಡಿನ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಂಕೆ ಸ್ಟಾಲಿನ್ಗೆ ಶಾಕ್ ಕೊಟ್ಟಿದ್ದಾರೆ ಟಿವಿಕೆ ಅಭ್ಯರ್ಥಿ. ಸ್ಟಾಲಿನ್ ವಿರುದ್ಧ ಕೊಳತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಮಿಳುನಾಡಿನ ನಟ ವಿಜಯ್ ಅವರ ಟಿವಿಕೆ ಪಕ್ಷದ ಅಭ್ಯರ್ಥಿ ಬಾಬು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಂಕೆ ಸ್ಟಾಲಿನ್ ಮುಖ್ಯಮಂತ್ರಿ ಕೊಳತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಿನ್ನಡೆಯಲ್ಲಿದ್ದಾರೆ. ಮುನ್ನಡೆಯನ್ನ ಕಾಯ್ದುಕೊಂಡಿರೋದು ಎಡಿಎಂಕೆ ಪಕ್ಷದ ಅಭ್ಯರ್ಥಿಯಲ್ಲ, ಟಿವಿಕೆ ಪಕ್ಷದ ಬಾಬು ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರೋದು. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟ್ರೆಂಡ್ ಕಾಣಿಸ್ತಾ ಇದೆ. ಕೊಳತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಎಸ್ ಬಾಬು ಮುನ್ನಡೆಯಲ್ಲಿದ್ದಾರೆ. ಅವರು ಟಿವಿಕೆ ಪಕ್ಷದ ಅಭ್ಯರ್ಥಿ, ನಟ ವಿಜಯ್ ಅವರ ಟಿವಿಕೆ ಪಕ್ಷದ ಅಭ್ಯರ್ಥಿ. ಸದ್ಯದ ಟ್ರೆಂಡ್ ಗಮನಿಸ್ತಾ ಇದ್ದೀರಿ. 56 ವಿಧಾನಸಭಾ ಕ್ಷೇತ್ರದಲ್ಲಿ ಡಿಎಂಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಎಡಿಎಂಕೆ 34, ಟಿವಿಕೆ ಪಕ್ಷ ಬರೋಬ್ಬರಿ 41 ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮತ ಎಣಿಕೆಯ ಪ್ರಕ್ರಿಯೆ ಆರಂಭ ಆಗಿ 1 ಗಂಟೆಯಾಯಿತು. 9 ಗಂಟೆಯ ಸುಮಾರು ಈಗ 41 ವಿಧಾನಸಭಾ ಕ್ಷೇತ್ರದಲ್ಲಿ ಟಿವಿಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಆರಂಭದ ಟ್ರೆಂಡ್ ಡಿಎಂಕೆ ಮುನ್ನಡೆಯಲ್ಲಿತ್ತು, ಸೆಕೆಂಡ್ ಪ್ಲೇಸ್ ನಲ್ಲಿ ಎಡಿಎಂಕೆ ಇತ್ತು. ಆದ್ರೆ ಈಗ ಟಿವಿಕೆ ಸೆಕೆಂಡ್ ಪ್ಲೇಸ್ ನಲ್ಲಿ ಕಾಣಿಸ್ತಾ ಇದೆ. 41 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನಟ ವಿಜಯ್ ಅವರ ಟಿವಿಕೆ ಪಕ್ಷ. ಬಾಗಲಕೋಟೆಯಲ್ಲಿ 2ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 3207 ಮತಗಳಿಂದ ಉಮೇಶ್ ಮೇಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ಗೆ 6106 ಮತಗಳು, ಬಿಜೆಪಿಗೆ 2899 ಮತಗಳು. 3207 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇದು ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರುವಂತಹ ಅಪ್ಡೇಟ್. ಸುಭಾಷ್ ಸರ್, ನಾನು ಆಕ್ಚುಲಿ ತಮಿಳುನಾಡಿನ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತಿಕ್ರಿಯೆಯನ್ನ ತಗೋಬೇಕು. ಅನಿರೀಕ್ಷಿತ ಯಾವುದೋ ಒಂದು, ನಾನು ಆಗ್ಲೇ ಹೇಳಿದ ಹಾಗೆ ಆಕ್ಸಿಸ್ ಮೈ ಇಂಡಿಯಾ ಮಾತ್ರ ಕೊಟ್ಟಿದ್ದು ಇವರು ಇಷ್ಟು ನಂಬರ್ಸ್ ಅನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ. ಜೆವಿಸಿ ಅವರೊಂದು ಕೊಟ್ಟಿದ್ರು, ಒಂದು 63 ಸೀಟ್ ತಗೋಬಹುದು ಅಂತ ಹೇಳಿ. ಸದ್ಯದ ಟ್ರೆಂಡ್ 43 ವಿಧಾನಸಭಾ ಕ್ಷೇತ್ರದಲ್ಲಿ ಟಿವಿಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಏನಾಗಬಹುದು ಅಂತ ಹೇಳಿ ಸರ್? ತಮಿಳುನಾಡಲ್ಲಿ ಈಗ ಬರ್ತಾ ಇರುವಂಥ ನಂಬರ್ಗಳನ್ನು ನೋಡಿದರೆ ಬಹುಶಃ ಡಿಎಂಕೆ ವಿರೋಧಿ ಮತಗಳು ಎಐಡಿಎಂಕೆ ಮತ್ತು ಟಿವಿಕೆ ನಡುವೆ ಸ್ಪ್ಲಿಟ್ ಆಗ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಇದು ಇನ್ನೂ ಈಗ ಭಾಳಷ್ಟು ಅರ್ಲಿ ಟ್ರೆಂಡೇ ಇದು. ಇನ್ನೂ ಭಾಳ ನಾವು ಸ್ವಲ್ಪ ವೇಟ್ ಮಾಡಬೇಕು ಯಾವ ರೀತಿ ಇದು ಹೋಗುತ್ತೆ ಅಂತೆ. ಇದೇ ಟ್ರೆಂಡ್ ಏನಾದರೂ ಮುಂದುವರೆದ್ರೆ ಡೆಫಿನೆಟ್ಲಿ ಅದು ಡಿಎಂಕೆನೇ ಪ್ಲಸ್ ಆಗುವಂಥದ್ದು. ಈಗ ನೀವು ಅಪೋಸಿಷನ್ ಪಾರ್ಟಿಯ ಒಂದು ಮತಗಳು ಸ್ಪ್ಲಿಟ್ ಆದರೆ ಆಡಳಿತಾರೂಢ ಪಕ್ಷಕ್ಕೆ ಅನುಕೂಲ ಆಗೋದು ಸಹಜ. ಈಗ ಅದೇ ಥರದ್ದು ಕಾಣ್ತಾ ಇದೆ. ಬಟ್ ಆ ಗ್ಯಾಪ್ ಕೂಡ ಕಡಿಮೆ ಆಗ್ತಾ ಇದೆ. 55-46 ಏನಿದೆ ಅಲ್ಲ, ಇದು ಬಹಳ ದೊಡ್ಡ ಗ್ಯಾಪ್ ಏನಲ್ಲ. ಈಗ ಅರ್ಲಿ ಟ್ರೆಂಡ್ ಒಳಗಡೆ ಇಷ್ಟಿದೆ, ಮುಂದೆ ಹೋಗ್ತಾ ಅದು ಕವರ್ ಅಪ್ ಆಗ್ಬೋದು ಅಥವಾ ಇನ್ನೂ ಹೆಚ್ಚು ಆಗ್ಬೋದು, ಗೊತ್ತಿಲ್ಲ. ಬಟ್ ಈ ಸದ್ಯದ ಒಂದು ಇದನ್ನು ನೋಡಿದರೆ ಟಿವಿಕೆ ಡಿಎಂಕೆಗಿಂತನೂ ಎಡಿಎಂಕೆಗಿಂತನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ರೀತಿ ಒಳಗಡೆ ಅಲ್ಲಿ ಕಾಣ್ತಾ ಇದೆ. ಟಿವಿಕೆಯ ಸ್ಟ್ರೆಂತ್ ಏನು ಅಂಥೇಳಿ ಬಹಳಷ್ಟು ರಾಜಕೀಯ ಎಲ್ಲ ಮುಖಂಡರುಗಳಿಗೂ ಕೂಡ ಗೊತ್ತಿತ್ತು. ಅದೇ ಕಾರಣಕ್ಕೆ ಹೇಗಾದರೂ ಮಾಡಿ ಟಿವಿಕೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನೂ ಕೂಡ ಮಾಡಲಾಯಿತು. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಾರ್ಟಿಗಳು ಪ್ರಯತ್ನ ಮಾಡಿದ್ರು. ಹೌದು, ನಾಟ್ ಜಸ್ಟ್ ಬಿಜೆಪಿ ಟಿವಿಕೆ ಜೊತೆಗೆ ಸೇರಿಕೊಂಡು ಅಲ್ಲಿ ಚುನಾವಣೆ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡಿತು. ಮತ್ತು ಕಾಂಗ್ರೆಸ್ ಪಾರ್ಟಿಯಿಂದ ರಾಹುಲ್ ಗಾಂಧಿಗೆ ಟಿವಿಕೆ ಜೊತೆಗೆ ಒಂದು ಮೈತ್ರಿ ಮಾಡಿಕೊಂಡು ನಾವು ಚುನಾವಣೆ ಎದುರಿಸಬೇಕು ಅನ್ನುವ ಒಂದು ಅಭಿಪ್ರಾಯ ಇತ್ತು. ಕೊನೆಗೆ ಅವ್ರ ಪಾರ್ಟಿ ಒಳಗಡೆ ನಡೆದಂಥ ಒಂದು ಚರ್ಚೆ, ಅದರ ನಂತರ ಆದಂಥ ತೀರ್ಮಾನದ ಪ್ರಕಾರ ಅದು ಆಗಲಿಲ್ಲ. ಅವರು ಡಿಎಂಕೆ ಜೊತೆಗೆ ಸ್ಟಿಕ್ ಆನ್ ಆದರು. ಅದರ ಅರ್ಥ ಏನು ಅಂತಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ಪೊಲಿಟಿಕಲ್ ಪಾರ್ಟಿಗಳು ಟಿವಿಕೆ ಜೊತೆಗೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಉತ್ಸುಕರಾಗಿದ್ದಾರೆ ಅನ್ನೋದ್ರ ಅರ್ಥ ಏನು ಅಂತಂದರೆ ಅವರ ಸ್ಟ್ರೆಂತ್ ಏನು ಅಂತ ಎಲ್ಲರಿಗೂ ಗೊತ್ತಿದೆ, ಅದು ಈಗ ಕಾಣ್ತಾ ಇದೆ. ಆದರೆ ಈ ಸ್ಟ್ರೆಂತು ಮೊದಲನೆಯ ಚುನಾವಣೆ ಒಳಗಡೆ ಅವರು ಇಷ್ಟೊಂದು ಸೀಟ್ಗಳನ್ನು ಪಡಿತಾ ಇರೋದು ಇದು ಭಾಳ ದೊಡ್ಡ ಒಂದು ಸಾಧನೆ. ಅಧಿಕಾರಕ್ಕೆ ಬರುವವರೆಗೂ ಅವರು ಮುಂದುವರಿತಾರೆ. ಐ ಸ್ಟಿಲ್ ಡೌಟ್ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಕಡಿಮೆ ಅಂತಲೇ ನನಗನ್ಸೋದು. ಅಲ್ಲಿ ಡಿಎಂಕೆ ರಿಪೀಟ್ ಆಗ್ಬೋದು. ಡಿಎಂಕೆ ಒಂದು ಅವಧಿಗೆ ಅಲ್ಲಿ ಅಧಿಕಾರವನ್ನು ಮಾಡಿದೆ. ಆಡಳಿತ ವಿರೋಧಿ ಅಲ್ಲೇನೂ ಕೂಡ ಭಾಳ ದೊಡ್ಡ ಪ್ರಮಾಣದೊಳಗಡೆ ಏನೂ ಅಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಡಿಎಂಕೆ ರಿಪೀಟ್ ಆಗ್ಬೋದು ಅಂತ ಅನಿಸುತ್ತೆ. ಬಟ್ ಎಐಡಿಎಂಕೆಗಿಂತ ಹೆಚ್ಚು ಸ್ಥಾನಗಳನ್ನು ಟಿವಿಕೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಇಟ್ ಈಸ್ ಅನ್ ಅಚೀವ್ಮೆಂಟ್.
ಭಾಳ ದೊಡ್ಡ ಸಾಧನೆ ಅಂತ ಅನ್ಸುತ್ತೆ. ಅಂದ್ರೆ ಏನು ವರ್ಕ್ ಆಗಿರಬಹುದು ಅಂತೇಳಿ ಸರ್, ಯಾಕಂದ್ರೆ ಕೆಲವರೆಲ್ಲ ಮಾತನಾಡುವಂಥ ಟೈಮ್ನಲ್ಲಿ ಹೇಳ್ತಾ ಇದ್ರು ಅವರಿಗೆ ಕೇಡರ್ ಇಲ್ಲ, ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿಲ್ಲ, ಮನೆ ಮನೆಗೆ ಹೋಗಿ ವೋಟ್ ಕೇಳಕ್ಕೆ ಜನ ಇಲ್ಲ. ಹಾಗಿರುವಂಥ ಟೈಮಲ್ಲೂ ಈ ಥರದ್ದು ಒಂದು ಟ್ರೆಂಡ್ ಕಾಣಿಸುತ್ತೆ ಅಂತಂದ್ರೆ ಏನು ವರ್ಕ್ ಆಗಿರುತ್ತೆ ವಿಜಯ್ ಅವರಿಗೆ? ಏನು ವರ್ಕ್ ಆಗಿರುತ್ತೆ ಅಂತಂದರೆ ಭಾಳ ಸಿಂಪಲ್ ಆಗಿದೆ. DMK ಅಧಿಕಾರದಲ್ಲಿ ಇದ್ದರೂ ಕೂಡ DMK ವಿರೋಧಿ ಮತಗಳಂತೂ ಇರ್ತವೆ. DMK ವಿರೋಧಿಗಳು ಆಲ್ಮೋಸ್ಟ್ DMK ಆ್ಯಂಟಿ DMK ವೋಟ್ಸ್ ಏನಿರ್ತಾವಲ್ಲ, ಆ ಆ್ಯಂಟಿ DMK ವೋಟ್ಗಳನ್ನು ಪಡಿಲಿಕ್ಕೆ ಯಾರು ಹೆಚ್ಚು ಶಕ್ತರಿದ್ದಾರೆ ಅಂತ. ಈಗ ವಿಜಯ್ ಬಹಳ ಪಾಪ್ಯುಲರ್ ಸೂಪರ್ ಸ್ಟಾರ್ ಅಲ್ಲಿ. ಹೌದು. ಅವೆಲ್ಲ ಅವರ ವಿಜಯ್ನ ಯಾರಿಗೂ ತಮಿಳು ಮತದಾರರಿಗೆ ಯಾರು ಕೂಡ ಪರಿಚಯ ಮಾಡಿಕೊಡುವಂಥ ಅವಶ್ಯಕತೆ ಏನಿಲ್ಲ. ಆದರೆ ಅವರು ರಾಜಕಾರಣಿಯಾಗಿ ಅವ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ, ಅವರು ಯಾವ ರೀತಿ ರಾಜಕಾರಣ ಮಾಡ್ತಾರೆ ಅಂತ. ಬಟ್ ಆ್ಯಸ್ ಎ ಆ್ಯಕ್ಟರ್ ಅವರು ತಮಿಳಿನ ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೊತ್ತಿರುವಂಥ ವ್ಯಕ್ತಿ. ಇನ್ನೊಂದು ಕಡೆ ಏನಾಗಿದೆ, AIADMK ಜಯಲಲಿತಾ ನಂತರ AIADMK ಒಂದು ಲೀಡರ್ಲೆಸ್ ಪಾರ್ಟಿ ಥರ ಆಗಿದೆ. ಜಯಲಲಿತಾ ಹೋದ ನಂತರ AIADMKಗೆ ಒಂದು ಭಾಳ ಸ್ಪಷ್ಟವಾದಂಥ ಒಂದು ಲೀಡರ್ಶಿಪ್ ಇಲ್ಲ. ಸ್ವಲ್ಪ ಸಮಯ ಏನಾಯಿತು, ಪಳನಿಸ್ವಾಮಿ ಮತ್ತು ಪನ್ನೀರಸೆಲ್ವಂ ನಡುವೆ ಅದರ ಫೈಟ್ ನಡೀತಾ ಇತ್ತು. ಕೊನೆಗೆ ಪಳನಿಸ್ವಾಮಿನೇ AIADMKಯ ನಿಜವಾದ ವಾರಸುದಾರ ಅಂತ ಇತ್ತು. ಭಾಳಷ್ಟು ಈಗ ಯಾವ ರೀತಿಯ ಒಂದು ಅಥಾರಿಟಿ ಪಾರ್ಟಿ ಮೇಲೆ ಜಯಲಲಿತಾ ಅವ್ರಿಗೆ ಇರ್ತಿತ್ತು, ಅದೇ ರೀತಿಯ ಅಥಾರಿಟಿ ಪಾರ್ಟಿ ಮೇಲೆ ಪಳನಿಸ್ವಾಮಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಪಳನಿಸ್ವಾಮಿ ಅವರ ಒಂದು ಗ್ರಿಪ್ ಪಾರ್ಟಿ ಮೇಲೆ ಇರದ ಕಾರಣ ಆ್ಯಂಟಿ DMK ವೋಟ್ಸು ಹೆಚ್ಚು TVK ಕಡೆ ಹೋಗಿರ್ಬೋದು. ಅಂದ್ರೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಬೇಕು, ಒಂದು ಲೀಡರ್ಶಿಪ್ ವ್ಯಾಕ್ಯೂಮ್ ಇದೆ, ಆ ಒಂದು ವಿಚಾರ TVKಗೆ ಸಹಾಯ ಆಗಿರ್ಬೋದು ಅಂತ ನನಗನ್ಸುತ್ತೆ. ರೈಟ್. ಅಸ್ಸಾಂದು ರೀಚ್ ಆಗ್ಬಿಟ್ಟಿದ್ದಾರೆ ಮ್ಯಾಜಿಕ್ ನಂಬರ್ನ. ಸದ್ಯದ ಟ್ರೆಂಡ್ ಪ್ರಕಾರ ಏನು ಬಹುತೇಕ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ ಏನಿತ್ತು ಅದೇ ರೀತಿಯಾಗಿ ರಿಸಲ್ಟ್ ಕೂಡ ಕಾಣಿಸ್ತಾ ಇದೆ. ಮತ್ತೊಮ್ಮೆ 3ನೇ ಅವಧಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವತ್ತ BJP ದಾಟ್ತಾ ಇದೆ. ಹ್ಯಾಟ್ರಿಕ್ ಬಾರಿಸ್ತಾ ಇರೋ ರೀತಿ ಕಾಣಿಸ್ತಾ ಇದೆ. 69 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ BJP. ಕಾಂಗ್ರೆಸ್ 19 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಹಾಗೆ ಇತರರು 2 ವಿಧಾನಸಭಾ ಕ್ಷೇತ್ರದಲ್ಲಿ ಅಸ್ಸಾಂನಲ್ಲಿ ಸದ್ಯದ ಲೀಡ್ ಕಾಣಿಸ್ತಾ ಇರೋದು. 69+ ಅಂದ್ರೆ ಮ್ಯಾಜಿಕ್ ನಂಬರ್ ಅಲ್ಲಿ 64. BJP ಹಾಗೆ ಅದರ ಮೈತ್ರಿಕೂಟಗಳು 69 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾವೆ. ಕಾಂಗ್ರೆಸ್ 19 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಹಾಗೆ ಇತರರು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಒಟ್ಟು 126 ವಿಧಾನಸಭಾ ಕ್ಷೇತ್ರ, ಅದರಲ್ಲಿ 90 ವಿಧಾನಸಭಾ ಕ್ಷೇತ್ರಗಳ ಟ್ರೆಂಡ್ ಮಾತ್ರ ನಮಗೆ ಗೊತ್ತಾಗ್ತಾ ಇರೋದು. ಆ 90 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾವು ನೋಡೋದಾದ್ರೆ BJP ಮ್ಯಾಜಿಕ್ ನಂಬರ್ನ ದಾಟ್ಬಿಟ್ಟಿದೆ. 64 ಮ್ಯಾಜಿಕ್ ನಂಬರ್. 69 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಸ್ಸಾಂನಲ್ಲಿ BJP ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 19 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ TVK ಪಕ್ಷ ಹಾಫ್ ಸೆಂಚುರಿಯ ಗಡಿಯನ್ನ ದಾಟಿದೆ. 50ಕ್ಕೂ ಅಧಿಕ ಸೀಟ್ಗಳಲ್ಲಿ ಮುನ್ನಡೆ. DMKಗಿಂತ 1 ಸೀಟ್ ಹೆಚ್ಚೇ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 54 DMK, 53 DMK, 54ರಲ್ಲಿ TVK ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. 50ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ TVK ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 53ರಲ್ಲಿ ಸದ್ಯದ ಟ್ರೆಂಡ್ ಗಮನಿಸ್ತಾ ಇದ್ದೀರಿ. ನಂಬರ್ಸ್ ಅಪ್ಡೇಟ್ ಆಗಬೇಕು. 53ರಲ್ಲಿ DMK ಪಕ್ಷ, ಮತ್ತೊಂದು ಕಡೆಗೆ 39ರಲ್ಲಿ ADMK. 54 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರ TVK ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.